ನಿವಾಸದಲ್ಲಿ ಸ್ಥಳ ಮಹಜರು ಮುಕ್ತಾಯಗೊಂಡಿದೆ. ಬಸವನಗುಡಿಯ ನಿವಾಸದಲ್ಲಿ ಮಹಜರು ಕಾರ್ಯ ಮುಕ್ತಾಯವಾಗಿದೆ. ರೇವಣ್ಣ ನಿವಾಸದಿಂದ ಎಸ್ಐಟಿ ತಂಡ ತೆರಳಿದೆ. ಸಂತ್ರಸ್ತೆಯನ್ನ ಕರೆದುಕೊಂಡು ಬಂದು ಎಸ್ಐಟಿ ಸ್ಥಳ ಮಹಜರು ಕಾರ್ಯವನ್ನ ಮುಗಿಸಿದೆ. ಸತತವಾಗಿ 4 ಗಂಟೆಗಳ ಕಾಲ ಸ್ಥಳ ಮಹಜರು ಕಾರ್ಯವನ್ನ ನಡೆಸಿ ಎಸ್ಐಟಿ ತಂಡ ಈಗ ಸ್ಥಳ ಮಹಜರು ಮುಗಿಸಿ ತೆರಳಿರುವಂತಹ ಮಾಹಿತಿ ಸಿಗ್ತಾ ಇದೆ. ರೇವಣ್ಣ ಮನೆಯಲ್ಲಿ ಸ್ಥಳ ಮಹಜರು ಮುಂದುವರಿತಾ ಇದೆ. ಬಸವನಗುಡಿಯಲ್ಲಿರುವಂತಹ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರು ಕಾರ್ಯ ಮುಗಿದಿದೆ. ರೇವಣ್ಣ ಮನೆಯ ಹಾಲ್, ಪಾರ್ಕಿಂಗ್ ಅಥವಾ ಅಡುಗೆ ಮನೆ, ಬಾಲ್ಕನಿ ಸೇರಿ ಎಲ್ಲಾ ಸ್ಥಳಗಳಲ್ಲೂ ಕೂಡ ಅಧಿಕಾರಿಗಳು ಸ್ಥಳ ಮಹಜರು ನಡೆಸಿದ್ದಾರೆ. ವಿಡಿಯೋಗ್ರಫಿಯನ್ನ ಮಾಡುವಂತಹ ಮೂಲಕ ಸಂತ್ರಸ್ತೆಯ ಹೇಳಿಕೆಯನ್ನ ಕೂಡ ಪಡೆದಿದ್ದಾರೆ ಆಲ್ರೆಡಿ. ಎಸ್ಐಟಿ ಫೋಟೋ ಎವಿಡೆನ್ಸ್ ಅನ್ನ ಕೂಡ ಕಲೆ ಹಾಕಿದ್ದಾರೆ. ಎಸ್ಐಟಿ ಅಧಿಕಾರಿಗಳು ವಕೀಲರನ್ನ ಹೊರಗಿಟ್ಟು ಭದ್ರತಾ ಸಿಬ್ಬಂದಿಯ ಸಹಿಯನ್ನ ಕೂಡ ಪಡೆದಿದ್ದಾರೆ. ರೇವಣ್ಣ ಮನೆಯಲ್ಲಿ, ಬಸವನಗುಡಿಯಲ್ಲಿರುವಂತಹ ರೇವಣ್ಣ ಮನೆಯಲ್ಲಿ ಸ್ಥಳ ಮಹಜರು ಕಾರ್ಯ ಪೂರ್ಣಗೊಂಡಿದೆ. ಸತತವಾಗಿ 4 ಗಂಟೆಗಳ ಕಾಲ ಸತತವಾಗಿ ಪ್ರತಿಯೊಂದನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಸ್ಥಳ ಮಹಜರು ನಡೆಸಿದ್ದಾರೆ ಅಧಿಕಾರಿಗಳು. ಪ್ರತಿಯೊಂದು ಸ್ಥಳದಲ್ಲಿಯೂ ಕೂಡ ಯಾವ್ಯಾವ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿತ್ತು ಅನ್ನುವಂತಹ ಮಾಹಿತಿಯನ್ನ ನೀಡಿದ್ರು ಎಸ್ಐಟಿಗೆ ಸಂತ್ರಸ್ತೆಯರ ಹೇಳಿಕೆಗೆ ಅನುಗುಣವಾಗಿ. ಮತ್ತೆ ಎಫ್ಐಆರ್ಗಳು ಎಲ್ಲೆಲ್ಲಿ ದಾಖಲಾಗಿದೆ, ಹೊಳೆನರಸೀಪುರ, ಕೆಆರ್ ನಗರ ಎಲ್ಲೆಲ್ಲಿ ಎಫ್ಐಆರ್ಗಳು ದಾಖಲಾಗಿದೆ, ಅಲ್ಲಿ ಎಫ್ಐಆರ್ ದಾಖಲಿಸಿರುವವರು ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ, ಎಲ್ಲೆಲ್ಲಿ ದೌರ್ಜನ್ಯವಾಗಿದೆ, ಈ ಎಲ್ಲದರ ಬಗ್ಗೆ ಪರಿಶೀಲನೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸದ್ಯ ರೇವಣ್ಣ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೊಳೆನರಸೀಪುರದಲ್ಲಿ ಮನೆ ಸ್ಥಳ ಮಹಜರು ನಡೆಸುವಂತಹ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಇದ್ರು, ಬೇರೆ ಯಾರೂ ಇರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಕೂಡ ಹೊಳೆನರಸೀಪುರದಲ್ಲಿ ಸ್ಥಳ ಮಹಜರು ಕಾರ್ಯ ಪೂರ್ಣಗೊಳಿಸಿದ್ರು. ಈಗ ಬೆಂಗಳೂರಿನಲ್ಲಿರುವಂತಹ ರೇವಣ್ಣ ಅವರ ನಿವಾಸದಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, 4 ಗಂಟೆ ಹೇಗೆಲ್ಲ ನಡೆಸಿದ್ರು ಮಹಜರ್, ಮಾಹಿತಿ ಕೊಡ್ಬೋದಾ? ನಾಗೇಂದ್ರ, ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಎಸ್ಐಟಿ ಪೊಲೀಸ್ ಸಿಬ್ಬಂದಿಗಳು ಸಂತ್ರಸ್ತರನ್ನು ಕರೆದುಕೊಂಡು ಬೆಂಗಳೂರಿನ ನಿವಾಸ, ರೇವಣ್ಣ ಅವರ ಬೆಂಗಳೂರು ನಿವಾಸಕ್ಕೆ ಆಗಮಿಸಿದ್ರು. ಸತತ 4.5 ಗಂಟೆಗಳ ಕಾಲ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರನ್ನು ಮಾಡಿದ್ದಾರೆ. ಸಂತ್ರಸ್ತರು ಏನು ದೂರಲ್ಲಿ ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ, ಆ ದೂರಿನ ಪ್ರಕಾರ ಯಾವ್ಯಾವ ಸ್ಥಳದಲ್ಲಿ ಯಾವ್ಯಾವ ರೀತಿಯ ಘಟನೆ ಆಯಿತು ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹೊಳೆನರಸೀಪುರ ನಿವಾಸದಲ್ಲೂ ಕೂಡ ಮೊನ್ನೆ ಮಹಜರು ಮಾಡಿದರು. ಆನಂತರ ಈಗ ಒಬ್ಬ ಸಂತ್ರಸ್ತೆಯನ್ನು ಕರ್ಕೊಂಡು ಬೆಂಗಳೂರಿನ ನಿವಾಸದಲ್ಲಿ ಮಾಹಿತಿಯನ್ನು ಪಡೆದಿದ್ದಾರೆ. ಸಂಪೂರ್ಣ ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಸಂಪೂರ್ಣ ಘಟನೆಯ ಮಾಹಿತಿಯನ್ನು, ವಿವರವನ್ನು ಸಂತ್ರಸ್ತೆಯಿಂದ ಪಡೆದಿದ್ದಾರೆ. ಹೀಗಾಗಿ ಸತತ 4.5 ಗಂಟೆಗಳ ಕಾಲ ಎಸ್ಐಟಿ ಪೊಲೀಸರು ಸ್ಥಳ ಮಹಜರು ಮಾಡಿಕೊಂಡು ತೆರಳಿದ್ದಾರೆ. ಎಲ್ಲ ದಾಖಲೆಗಳನ್ನು ಮಾಡ್ಕೊಂಡಿದ್ದಾರೆ. ಮಹಿಳೆಯ ಸಂಪೂರ್ಣ ಏನು ಮೊದಲು ದೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ಆನಂತರ ಇಲ್ಲಿ ಸ್ಥಳ ಮಹಜರಿನಲ್ಲಿ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಸಂಪೂರ್ಣ ದಾಖಲೆ ಮಾಡ್ಕೊಂಡಿದ್ದಾರೆ. ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡಿದ್ದಾರೆ. ಆದರೆ ಅದರ ಜೊತೆಗೇ ಲಿಖಿತವಾಗಿ ಕೂಡ ದಾಖಲೆ ಮಾಡ್ಕೊಂಡಿದ್ದಾರೆ. ಒಟ್ಟಾರೆ ಎಲ್ಲ ರೀತಿಯ ಅಂಶಗಳು ಏನೇನು ದೂರಲ್ಲಿ ಉಲ್ಲೇಖ ಆಗಿತ್ತು ಅದೆಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಈಗಷ್ಟೇ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದಾರೆ. ನಾಗೇಂದ್ರ, ಒಟ್ಟಾರೆ ದೂರಿನ ಹಿನ್ನೆಲೆಯಲ್ಲಿ ಏನೇನೆಲ್ಲ ಸಾಕ್ಷ್ಯ ಬೇಕೋ ಅದನ್ನೆಲ್ಲ ಸಂಗ್ರಹಿಸುವ ಕೆಲಸವನ್ನು ಈಗ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಒಂದು ಕಡೆ ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸಕ್ಕೆ ಮೊನ್ನೆ SIT ತನಿಖಾ ತಂಡ 354A ಹಾಗೂ 354D ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಸಂತ್ರಸ್ತನ ಕರೆದುಕೊಂಡು ಬಂದು ಮನೆಯಲ್ಲಿ ಎಲ್ಲೆಲ್ಲಿ ದೌರ್ಜನ್ಯ ಆಗಿತ್ತು ಅನ್ನೋದ್ರ ಬಗ್ಗೆ ಆಕೆಯಿಂದ ಮಾಹಿತಿಯನ್ನು ಪಡೆದು ಮಹಜರನ್ನು ಮಾಡಿದ್ರು.
ಜೊತೆಗೆ 376 ಪ್ರಕರಣದ ಸಂತ್ರಸ್ತೆಯನ್ನು ಕೂಡ ಕರೆದುಕೊಂಡು ಬಂದು ಆಕೆ ತೋರಿಸಿದ ಜಾಗದಲ್ಲಿ ಹಾಜರನ್ನು ಮಾಡಲಾಗಿತ್ತು. ಇವತ್ತು ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರು ದೂರು ದಾಖಲು ಮಾಡಿದ್ರು ಸಂತ್ರಸ್ತೆಯನ್ನು ಕರೆದುಕೊಂಡು ಬಂದು ಬೆಂಗಳೂರಿನಲ್ಲಿರುವಂಥ ಬಸವನಗುಡಿ ರೇವಣ್ಣ ಅವರ ನಿವಾಸದಲ್ಲಿ ಮಹಾಜರು ಪ್ರಕ್ರಿಯೆ ನಡೆಸಿದ್ದಾರೆ. ಸಂಪೂರ್ಣವಾಗಿ ಅಂತ್ಯಗೊಂಡು 4 ಗಂಟೆ ಕಾಲ ಮಹಾಜರು ನಡೆಸಿ ಈಗ ಸಂತ್ರಸ್ತೆ ಸಮೇತ SIT ತನಿಖಾ ತಂಡ ಅಲ್ಲಿಂದ ತೆರಳಿದೆ.